ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಫ್ರಮ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್. ಈ ವಿಡಿಯೋದಲ್ಲಿ ಎರಡು ಇನ್ಫಾರ್ಮೇಷನ್ ಕೊಡ್ತೀನಿ. ಒಂದು ಲಾಸ್ಟ್ ವೀಡಿಯೋ ಮಾಡಿದ್ನಲ್ಲ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್, ಮತ್ತು ಸೆಕೆಂಡ್ ಇನ್ಫಾರ್ಮೇಷನ್ ಬಂದು ಆಪ್ಷನ್ ಎಂಟ್ರಿ ಬಗ್ಗೆ. ಓಕೆ, ಆಪ್ಷನ್ ಎಂಟ್ರಿ ಮಾಡ್ಕೊಂಡಿರ್ತೀರಲ್ಲ, ಅದರಲ್ಲಿ ತುಂಬ ಜನಕ್ಕೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಏನಂದರೆ ಪ್ರೈವೇಟ್ ಕಾಲೇಜಸ್ಸು ಕೆಳಗಡೆ ಹಾಕೊಳ್ಳಲ್ಲ, ಏನು ಮಾಡ್ತಾರೆ, ಪ್ರೈವೇಟ್ ಕಾಲೇಜಸ್ನ ಮೇಲ್ಗಡೆ ಹಾಕ್ಕೊಂಡು ಗೌರ್ಮೆಂಟ್ ಕಾಲೇಜಸ್ನ ಕೆಳಗಡೆ ಹಾಕೊಬಿಡ್ತಾರೆ. ಅದು ಯಾರು ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ. ಅದು ಹಾಕೊಂಡ್ರೆ ಒಳ್ಳೆ ಕಾಲೇಜ್ ಅಲಾಟ್ಮೆಂಟ್ ಆಗಿಬಿಡುತ್ತೆ ಅಂತ. ಓಕೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಫಸ್ಟು ಲಾಸ್ಟ್ ವೀಡಿಯೋದ್ರ ಬಗ್ಗೆ ಹೇಳೋದಾದರೆ, ಲಾಸ್ಟ್ ವೀಡಿಯೋದಲ್ಲಿ ನಾನು ಏನು ಹೇಳಿದ್ದೆ, ಲೈಕ್ ಒಂದಷ್ಟು ಜನಕ್ಕೆ ಅಲಾಟ್ಮೆಂಟ್ ಆಗಿಲ್ಲಂತೆ. ಸೊ ಅವ್ರಿಗೆ ಈ ಫಸ್ಟ್ ರೌಂಡ್ ಫೈನಲಲ್ಲಿ ಅಲಾಟ್ಮೆಂಟ್ ಆಗುತ್ತೆ, ಸೊ ಕಟ್ ಆಫ್ ಕೆಳಗಡೆ ಬರ್ಬೋದು, ಆ ರೀತಿ ಏನೋ ಇನ್ಫಾರ್ಮೇಷನ್ ಇತ್ತಲ್ವಾ. KAಗೆ ಹೋಗಿದ್ದು ಬಂದರು, ಪ್ರಿಯಾರಿಟಿ ಆರ್ಡರ್, ಅದೆಲ್ಲ ಥಿಂಗ್ಸ್ಗಳ ಬಗ್ಗೆ ಹೇಳಿದ್ನಲ್ಲ. ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ತುಂಬ ಜನಕ್ಕೆ, ಏನಂದರೆ ನಿಮ್ಮದು ಏನಾದರೂ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ. ನನಗೆ ಇದುವರೆಗೂ ಒಂದು ಕಮೆಂಟ್ಸ್ ಬರಲಿಲ್ಲ. ಓಕೆ, ಮೇ ಬಿ ನನಗನ್ನಿಸ್ದಾಗೆ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ಒಂದು 100-200 ಜನದ್ದು ಆಗಿಲ್ಲ ಅನಿಸುತ್ತೆ ಅಲಾಟ್ಮೆಂಟು. ಇದು ಮೇ ಬಿ ಗ್ಲಿಚ್ ಇರ್ಬೋದು ಸರ್ವರ್ದು. KAದಲ್ಲಿ ಈಗ ಆಲ್ರೆಡಿ ನೀವು ನೋಡಿರ್ತೀರಲ್ಲ, ಸೊ ಅದರಿಂದ ಇವ್ರದ್ದು ಅಲಾಟ್ಮೆಂಟ್ ಆಗಿರಲ್ಲ ಅನಿಸುತ್ತೆ ಮೇ ಬಿ. ಸೊ ಇಟ್ಸ್ ಎ ಗುಡ್ ನ್ಯೂಸ್. ಓಕೆ, ಮೇ ಬಿ ಇದರಿಂದ ಏನು ಕಟ್ ಆಫ್ದು ಅಷ್ಟು ವೇರಿಯೇಷನ್ಸ್ ಆಗದೇ ಇರಬಹುದು. ಓಕೆ, ಸೊ ಬಿ ಪಾಸಿಟಿವ್, ಏನೂ ಆಗಲ್ಲ. ಯಾಕೆಂದರೆ ನೀವು ಒಂದು ಸರಿ ಕಮೆಂಟ್ ಸೆಷನ್ನ ಬಂದು ನೋಡಿದ್ರೆ ಅಲ್ಲೂ ಯಾರೂ ನಂದು ಅಲಾಟ್ಮೆಂಟ್ ಆಗಿಲ್ಲ ಸರ್, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಈ ರೀತಿ ಯಾರೂ ಹೇಳಿಲ್ಲ. ಓಕೆ, ಸೊ ಬಿ ಕಾನ್ಫಿಡೆನ್ಸ್, ಏನೂ ಆಗಲ್ಲ. ಓಕೆ, ಈಗ ಸೆಕೆಂಡ್ ಇನ್ಫಾರ್ಮೇಷನ್ ಬಂದು ಪ್ರಿಯಾರಿಟಿ ಆರ್ಡರ್. ಪ್ರಿಯಾರಿಟಿ ಆರ್ಡರ್ ಬಗ್ಗೆ ಏನಕ್ಕೆ ಈ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಿದೆ ಅಂತ ಗೊತ್ತಿಲ್ಲ. ಏನಂದರೆ ನಾನು ಹೇಳಿದ್ದೀನಿ, ಫಸ್ಟ್ ಗೌರ್ಮೆಂಟ್ ಹಾಕೊಳ್ಳಿ, ಆಮೇಲೆ ಸೆಮಿ ಗೌರ್ಮೆಂಟ್, ಆಮೇಲೆ 12 lakhs ಹಾಕಿ ಅಂತ ಹೇಳಿದ್ದೀನಿ. ಇವ್ರೇನು ಮಾಡ್ತಿದ್ದಾರೆ ಅಂದರೆ 12 lakhsನೇ ಫಸ್ಟ್ ಹಾಕೊಂಡು ಆಮೇಲೆ ಸೆಮಿ ಗೌರ್ಮೆಂಟ್, ಆಮೇಲೆ ಗೌರ್ಮೆಂಟ್, ಈ ರೀತಿ ಮಿಸ್ಗೈಡ್ ಯಾರು ಮಾಡ್ತಿದ್ದಾರೆ ಐ ಡೋಂಟ್ ನೋ. ಬಟ್ ಇದರಿಂದ ತುಂಬ ನೆಗೆಟಿವಿಟಿ ಇದೆ. ಏನಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಓಕೆ, ಈ ರೀತಿ ಯಾರಾದರೂ ಮಾಡಿದರೆ ಮೊದಲೇ ಅವ್ರಿಗೆ ಫಸ್ಟು ವೀಡಿಯೋನ ಶೇರ್ ಮಾಡಿ ಕಂಪ್ಲೀಟ್ ವಾಚ್ ಮಾಡೋಕ್ಕೆ ಹೇಳಿ. ಓಕೆ, ಸ್ಕಿಪ್ ಮಾಡೋಕ್ಕೆ ಹೇಳ್ಬೇಡಿ. ಓಕೆ, ಕಂಪ್ಲೀಟ್ ವಾಚ್ ಮಾಡಬೇಕು. ಏಕೆಂದರೆ ಈಗ 12 lakh ಸೀಟ್ಸ್ ಹಾಕ್ಕೊಂಡ್ರಿ ಅಂದ್ಕೊಳ್ಳಿ. ಓಕೆ, ನಿಮಗೆ 12 lakh ಸೀಟ್ ಸಿಗೋ ರೀತಿ ಇರುತ್ತೆ ಅಲ್ವಾ, ಅದಕ್ಕೆ ಹಾಕೊಂಡಿರ್ತೀರ 12 lakhs ನನಗೆ ಸಿಕ್ಬಿಡ್ಲಿ, ಬೇರೆಯವ್ರಿಗೆ ಯಾರು ಸಿಗೋದು ಬೇಡ, ಬೇಗ ನನಗೆ ಅಲಾಟ್ಮೆಂಟ್ ಆಗಿಬಿಡುತ್ತೆ ಪ್ರಿಯಾರಿಟಿ ಆರ್ಡ್ರಲ್ಲಿ ಅಂತ. ಓಕೆ, ಈಗ 12 lakh ಸೀಟ್ಸ್ನ ನೀವು ಹಾಕೊಂಡ್ರಿ ಮೇಲೆ ನಿಮಗೆ ಫಸ್ಟ್ ರೌಂಡಲ್ಲಿ 12 lakh ಸೀಟ್ಸ್ ಅಲಾಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕೊಂಡಿರ್ತೀರ, ಅಲಾಟ್ಮೆಂಟ್ ಆಗುತ್ತೆ. ಓಕೆ, ನೀವು ಗೌರ್ಮೆಂಟ್ ಹಾಕಿ ಆಮೇಲೆ ಸೆಮಿ ಗೌರ್ಮೆಂಟ್ ಹಾಕಿ ಅದಾದಮೇಲೆ 12 lakhs ಹಾಕಿದ್ರು ನಿಮಗೆ ಅದೇ ಕಾಲೇಜ್ ಅಲಾಟ್ ಆಗ್ತಿತ್ತು. ಓಕೆ, ನೀವೇನಾದರೂ ಆಗ್ತಿರಲಿಲ್ಲ ಅಂದ್ಕೊಂಡ್ರೆ ಇದು ಕಂಪ್ಲೀಟ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅಲಾಟ್ ಆಗೇ ಆಗುತ್ತೆ 12 lakhs. ಫಸ್ಟ್ ಗೌರ್ಮೆಂಟ್ ಆಗಲಿಲ್ಲ ಅಂದರೆ ಸೆಮಿ ಗೌರ್ಮೆಂಟು ಆಗಲಿಲ್ಲ ಅಂದರೆ ಪ್ರೈವೇಟ್ ಆಗೇ ಆಗುತ್ತೆ. ನಿಮಗಿಂತ ಕೆಳಗಡೆ ರ್ಯಾಂಕ್ ಅವ್ರಿಗೆ ಅಲಾಟ್ಮೆಂಟ್ ಆಗಲ್ಲ. ನೀವು ಒಂದು ಸರಿ ಅಲಾಟ್ಮೆಂಟ್ ಲಿಸ್ಟ್ ತೆಗೆದು ನೋಡಿದ್ರೆ ಒಬ್ಬರು ಚೆನ್ನಾಗಿಲ್ಲದೆ ಇರೋ ರ್ಯಾಂಕ್ ಅವ್ರಿಗೆ ಒಳ್ಳೆ ಕಾಲೇಜ್ ಅಲಾಟ್ ಆಗಿರೋದು, ಒಳ್ಳೆ ಕಾಲೇಜ್ ಅಲಾಟ್ ಆಗಬೇಕು ಅಂತ ಇರೋರಿಗೆ ಚೆನ್ನಾಗಿಲ್ಲದೆ ಇರೋ ಕಾಲೇಜ್ ಅಲಾಟ್ ಆಗಿರೋದು, ಈ ರೀತಿ ಆಗಿರಲ್ಲ. ಒಂದು ಸರಿ ಕ್ಲೀನಾಗಿ ಅಲಾಟ್ಮೆಂಟ್ ಲೆಟ್ರನ್ನ ತೆಗ್ದು ನೋಡ್ಕೊಳ್ಳಿ. ಓಕೆ, ಅಲಾಟ್ಮೆಂಟ್ ಆಗಿರೋದು ಲಿಸ್ಟ್ ಇದೆ ಅಲ್ಲ, KAದಿಂದ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಈ ರೀತಿ ಆಗೋದೇ ಇಲ್ಲ ಯಾವತ್ತೂ. ಸೊ ನಿಮಗೆ ಈ ಕಾಲೇಜು ನೀವು ಮೇಲೆ ಹಾಕ್ಕೊಂಡ್ರೂ ಅದೇ ಕಾಲೇಜ್ ಅಲಾಟ್ ಆಗ್ತಿತ್ತು, ಕೆಳಗಡೆ ಹಾಕ್ಕೊಂಡ್ರೂ ಅದೇ ಕಾಲೇಜ್ ಅಲಾಟ್ ಆಗ್ತಿತ್ತು. ಯಾಕೆಂದರೆ ಗೌರ್ಮೆಂಟು ಸೆಮಿ ಗೌರ್ಮೆಂಟ್ ಅಲಾಟ್ ಆಗ್ತಿರಲಿಲ್ಲ. ಓಕೆ, ಇವಾಗ ನೆಕ್ಸ್ಟ್ ಏನು, ನೀವೇನು ಮಾಡ್ತೀರಾ, ಆ ಕಾಲೇಜ್ ಅಲಾಟ್ ಆಗಿರುತ್ತೆ, ನೀವೇನು ಮಾಡ್ತೀರಾ, ಆಪ್ಷನ್ 2 ಅಲ್ವಾ, ಸೆಕೆಂಡ್ ರೌಂಡಲ್ಲಿ ಬೆಸ್ಟ್ ಕಾಲೇಜ್ ಅಲಾಟ್ ಆಗಬೇಕು. ಸೊ ಆಪ್ಷನ್ 2 ಕೊಡ್ತೀರಾ. ಆಪ್ಷನ್ 2 ಕೊಟ್ಟಾಗ ನಿಮಗೆ ನೆಕ್ಸ್ಟ್ ರೌಂಡ್ಗೆ ಕೆಳಗಡೆ ಗೌರ್ಮೆಂಟ್ ಮತ್ತು ಸೆಮಿ ಗೌರ್ಮೆಂಟ್ ನೀವೇನು ಹಾಕ್ಕೊಂಡಿರ್ತೀರಾ 12 lakhs ಬಿಟ್ಟು, ಅದೆಲ್ಲ ಹೋಗ್ಬಿಡುತ್ತೆ. ಆಪ್ಷನ್ 2 ಕೊಟ್ಟರೆ ನಿಮಗೆ ನೆಕ್ಸ್ಟ್ ರೀಅರೇಂಜ್ಮೆಂಟ್ ಮಾಡೋಕ್ಕೆ ನಿಮ್ಮದು ಏನು ಕಾಲೇಜ್ ಅಲಾಟ್ ಆಗಿರುತ್ತೆ ಅದ್ರ ಮೇಲ್ಗಡೆ ಇರೋಂಥ 12 lakh ಕಾಲೇಜಸ್ ಅಷ್ಟೇ ಅವೈಲೇಬಲ್ ಇರುತ್ತೆ. ನಿಮಗೆ ಈವನ್ ಚಾನ್ಸಸ್ ಕ್ರಿಯೇಟ್ ಆಗಿದ್ರೂ, ಲೈಕ್ ಸೀಟ್ ಇನ್ಕ್ರೀಸ್ ಆಯಿತು, ಅದು ಇದು ಏನೋ ಒಂದು ಆಗಿ ನಿಮಗೆ 1.5 lakh ಸೀಟ್ಸ್ ಅಲಾಟ್ಮೆಂಟ್ ಆಗೋಂಥ ಚಾನ್ಸಸ್ ಕ್ರಿಯೇಟ್ ಆಗಿದ್ರೂ ಸಹ ನೀವು ಈ ಕಾಲೇಜಸ್ನ ಹಾಕೊಳಕ್ಕಾಗಲ್ಲ. ಯಾಕೆಂದರೆ ನಿಮಗೆ ಅವೈಲೇಬಿಲಿಟಿನೇ ಇಲ್ಲ. ಸೊ ನೀವೇನು ಮಾಡ್ತೀರಾ, ಅಲ್ಲಿ ನಿಮಗೆ ಕಾಲೇಜ್ ಸಿಗೋಂಥ ಕಾಲೇಜು ಮಿಸ್ ಆಗುತ್ತೆ. ಸೊ ನೀವೇನಾದರೂ ಗೌರ್ಮೆಂಟ್ ಮೇಲೆ ಪ್ರೈವೇಟ್ ನೆಕ್ಸ್ಟು ಅಂದರೆ ಸೆಮಿ ಗೌರ್ಮೆಂಟ್ ಅದಾದಮೇಲೆ ಪ್ರೈವೇಟ್ ಹಾಕ್ಕೊಂಡು ನಿಮಗೆ 12 lakhs ಯಾವುದೋ ಒಂದು ಅಲಾಟ್ ಆಗಿರುತ್ತೆ, ನೀವು ಆಪ್ಷನ್ 2 ಕೊಡ್ತೀರಾ. ಆಪ್ಷನ್ 2 ಕೊಟ್ಟ ಮೇಲೆ ನಿಮಗೆ ಸೆಕೆಂಡ್ ರೌಂಡ್ಗೆ ಮೇಲಿರೋ ಕಾಲೇಜಸ್ ಎಲ್ಲ ಅವೈಲೇಬಿಲಿಟಿ ಇರುತ್ತಲ್ವ, ಅರ್ಥ ಆಯ್ತಾ? ಈ ಅವೈಲೇಬಿಲಿಟಿ ಇತ್ತು ಅಂದರೆ ನೀವು ಆಬ್ಸಲ್ಯೂಟ್ಲಿ ನೀವು ಆ ಕಾಲೇಜನ್ನ ನೀವು ನೆಕ್ಸ್ಟ್ ರೌಂಡಲ್ಲಿ ಸೆಮಿ ಗೌರ್ಮೆಂಟೋ ಚಾನ್ಸ್ ಇತ್ತು ಅಂದರೆ ತೊಗೊಳ್ತೀರಾ. 12 lakh ಸೀಟ್ಸ್ ಏನಕ್ಕೆ ಕೊಡ್ತೀರಾ, ಸೆಮಿ ಗೌರ್ಮೆಂಟ್ ಸಿಗ್ತಿದೆ ಅಂದರೆ ಏನಕ್ಕೆ ಮಿಸ್ ಮಾಡ್ಕೋತೀರಾ? ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲರ ಹತ್ರ ಆಗ್ತಿದೆ, ಅಂದರೆ ತುಂಬ ಜನದ ಹತ್ರ ಆಗ್ತಿದೆ. ಈವನ್ ಗೈಡೆನ್ಸ್ ಕೊಡೋರು ಸಹ ಹಿಂಗೆ ಮಾಡ್ಕೊಬಿಡಿ ಅಂತ ಯಾರೋ ಹೇಳ್ತಿದ್ದಾರೆ ಅಂತ ಕೇಳ್ಪಟ್ಟೆ ನನಗೆ. ಸರ್ ಇವ್ರು ಹೇಳಿದ್ರು ನನಗೆ, ಈ ಕೌನ್ಸಿಲಿಂಗ್ ಮಾಡಿಸೋರು ಆ ರೀತಿ ಹೇಳ್ತಿದ್ದಾರೆ ಅಂತ. ಗೈಸ್ ನಂಬಕ್ಕೆ ಹೋಗಬೇಡಿ, ಇದು ಕಂಪ್ಲೀಟ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸೊ
ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅನಿಸುತ್ತೆ ಕಂಪ್ಲೀಟ್ ಹೇಗೆ ಏನಕ್ಕೆ ಈ ರೀತಿಯೇ ಮಾಡಬೇಕು ಅಂತ. ಓಕೆ, ಇದು ಅರ್ಥ ಆಗಿದೆ ಅಂದರೆ ಒಂದು ಲೈಕ್ ಹೊಡೀರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ಈ ರೀತಿ ಮಾಡಿದರೆ ಅವ್ರಿಗೆಲ್ಲ ಶೇರ್ ಮಾಡಿ. ಓಕೆ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.